ಮ್ಯಾರೇಜ್ ಇಲ್ಲ ಗ್ಯಾರೇಜ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಗೈಸ್, ನಾನಿವತ್ತು ಕಾಲೇಜಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಎಕ್ಸಾಮ್ ನಡೀತಾ ಇದೆ. ಇವತ್ತು ಲಾಸ್ಟ್ ಎಕ್ಸಾಮ್ ಗೈಸ್. ಎಮ್ಮೆ ಇರೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗು. ಇವತ್ತೇ ಲಾಸ್ಟ್ ನೋಡಿ, ಎಲ್ಲರೂ ಫುಲ್ಲು ಡೀಪಾಗಿ ಓದ್ಕೊಳ್ತಾ ಇದ್ದಾರೆ. ಏನು ಕೆಲಸ ಮಾಡ್ತೀನಿ? ಏನು ಕೆಲಸ ಮಾಡಕ್ಕೆ ಹೋಗ್ತೀರಾ? ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ ಗೈಸ್. ಎಕ್ಸಾಮ್ ಮುಗಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಫೈನಲಿ ಎಕ್ಸಾಮ್ ಮುಗೀತು. ಎಲ್ಲರೂ ನೋಡಿ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲ ಡಿಸ್ಕಷನ್ನು ಅದು ಇದು ಮಾಡ್ತಾ ಇದ್ದಾರೆ. ಇದೇ ನಮ್ಮ ಕ್ಲಾಸ್ ರೂಮು, ಇದೇ ಹಾಲಲ್ಲಿ ಎಕ್ಸಾಮ್ ಬರ್ದಿದ್ದು ನಾವು. ನೋಡಿ ಗೈಸ್, ಫುಲ್ಲು ಲಾಸ್ಟ್ ಕಾಲೇಜು. ಎಲ್ಲರೂ ಫುಲ್ಲು ಜೋಶಾಗಿಲ್ಲಿದ್ದಾರೆ. ಕಾಲೇಜ್ ಇವತ್ತೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಫುಲ್ಲು ಬೇಜಾರಾಗ್ತಾ ಇದೆ ಅಷ್ಟೇ ಬ್ಲಾಗಲ್ಲಿ. ಇನ್ನೊಂದು ಸ್ವಲ್ಪ ದಿನ ಕಾಲೇಜ್ ಕಂಟಿನ್ಯೂ ಆಗಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಇವಾಗ. ಗೈಸ್, ಲಾಸ್ಟು ನೋಡ್ಕೊಳ್ತಾ ಇದ್ದೀವಿ ನಮ್ಮ ಕಾಲೇಜ್ನ, ಹೆಂಗಿದೆ ಏನು ಅಂತ. ನೀವು ನೋಡಿ ನಮ್ಮ ಕಾಲೇಜ್ನ 3 ವರ್ಷ ಹೆಂಗೆ ಕಂಪ್ಲೀಟ್ ಮಾಡಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಕಂಪ್ಲೀಟ್ ಆಯಿತು. ಗೈಸ್, ಎಲ್ಲರೂ ಕೂಡ ಲಾಸ್ಟೇ ಅಂತ ಹೇಳ್ಬಿಟ್ಟು ಅವ್ರವ್ರ ಸೈನ್ನ ಬಟ್ಟೆ ಮೇಲೆಲ್ಲ ಹಾಕ್ತಾ ಇದ್ದಾರೆ ನೋಡಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್, ಎಲ್ಲರೂ ಬಟ್ಟೆ ಮೇಲೆ ಸೈನು ಥಾಟ್ಸು ಎಲ್ಲ ಡಿಫ್ರೆಂಟಾಗಿ ಬರೆಯೋದಾಗೋಗ್ಬಿಟ್ಟಿದೆ. ಫುಲ್ಲು ಬರೀ ಅದರಲ್ಲೇ ಇದ್ದಾರೆ ಎಲ್ಲರೂ. ನಾನು ವ್ಲಾಗ್ ಮಾಡ್ತಿರೋದನ್ನ ನೋಡಿ ಕೆಲವರು ನಾಚ್ಕೊಳ್ತಾ ಇದ್ದಾರೆ. ನೋಡಿ ಗೈಸ್, ಹೆಂಗೆಲ್ಲ ಬರಿತಾ ಇದ್ದಾರೆ ಅಂತ. ಎಲ್ಲರದು ಇವತ್ತು ಫುಲ್ಲು ಬರೀ ರೈಟಿಂಗೇ ಆಗೋಗ್ಬಿಟ್ಟಿದೆ. ಯೂನಿಫಾರ್ಮ್ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ. ನನ್ನನ್ನಂತೂ ಹಿಡ್ಕೊಂಡು ಬಿಡಂಗೆ ಇಲ್ಲ. ನಾನು ಒಬ್ಬರ ಹತ್ರನೂ ಬರ್ಸ್ಕೊಂಡೇ ಇರಲಿಲ್ಲ. ಲಾಸ್ಟಿಗೆ ನಾನು ಬರಿತೀನಿ ಅಂತೆಲ್ಲ ಹೇಳ್ಬಿಟ್ಟು ಬಂದು ಮುತ್ತಾಕೊಂಡು ಬರೆದ್ರು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಮ್ಮ ಅಶ್ವಿನಿಗೆ ನೋಡಿ ಗೈಸ್ ಯಾವ ರೀತಿ ಬರ್ದಿದ್ದಾರೆ ಅಂತ. ಯಪ್ಪ ದೇವ್ರೆ, ಎಲ್ಲರ ಬಟ್ಟೆನೂ ನೋಡೋಕ್ಕಾಗ್ತಾ ಇಲ್ಲ. ಓ ದೇವ್ರೆ, ನನ್ನ ಬಟ್ಟೆ ನೋಡಿ ಇಲ್ಲಿ ಹೆಂಗೆ ಮಾಡಾಕಿದ್ದಾರೆ ಅಂತ. ಪ್ರತಿಯೊಬ್ಬರು ಬರೀತಾ ಇದ್ದಾರೆ ಗೈಸ್, ಯಾರೊಬ್ಬರು ಬಿಡ್ತಾ ಇಲ್ಲ. ಬರೀ ಇದೇ ಆಗೋಗ್ಬಿಟ್ಟಿದೆ, ಫುಲ್ ಬರೆಯೋದೇನೆ. ಬಸ್ ಸ್ಟ್ಯಾಂಡಲ್ಲಿ ಏನಾದ್ರು ನಮ್ಮನ್ನ ಎಲ್ಲ ನೋಡಿದವ್ರು ಏನು ಅಂದ್ಕೊಳ್ತಾರೆ ಏನೋ ಅನ್ನೋದು ಯೋಚನೆ ಆಗ್ಬಿಟ್ಟಿದೆ ನಮಗಂತೂ. ಗೈಸ್, ಎಲ್ಲ ಬರೀ ಫೋಟೋಶೂಟು, ಕೆಲವರು ರೀಲ್ಸು ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ಗ್ಯಾಂಗು. ಇಲ್ಲಿ ಫೋನಲ್ಲಿ ಒಬ್ರು ನೋಡ್ಕೊಂಡು ಡಾಟ್ ಬರೆಯೋದು, ಈ ಕಡೆ ಅವ್ರಿಗೆ ಬರೆದ್ರೆ ಇವ್ರಿಗೆ ಬರೆಯೋದು. ಯಪ್ಪ ದೇವ್ರೆ. ಗೈಸ್, ಅಲ್ಲಿ ನೋಡಿ ಗೈಸ್, ಅಲ್ಲಿ ಸ್ವಲ್ಪ ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ರದ್ದು ಸ್ಟೋರಿ ಸ್ಟೇಟಸ್ ನೋಡಕ್ಕಂತೂ ಆಗಲ್ಲ. ವಾಟ್ ನೆಕ್ಸ್ಟ್ ಅಂತ ಕೇಳೋಣ ಬನ್ನಿ ನಮ್ಮ ಹುಡುಗಿರ ಹತ್ರ. ಯಾವ್ಯಾವ ರೀತಿ ಆನ್ಸರ್ ಮಾಡತ್ತಾರೆ ನೋಡೋಣ. ನೆಕ್ಸ್ಟ್ ಮ್ಯಾರೇಜ್ ಇಲ್ಲ ಗ್ಯಾರೇಜ್ ಅಷ್ಟೇ. ನಿಂದೇನು ಕತೆ? ನೆಕ್ಸ್ಟ್ ಸೀರಿಯಸ್ ಆಗಿ ಏನು ಅನ್ಕೊಂಡಿಲ್ಲ, ಅನ್ಕೊಂಡಾಗ ಇನ್ಫಾರ್ಮ್ ಮಾಡ್ತೀನಿ. ನಿಂದೇನೇ ಕತೆ? ವಾಟ್ ನೆಕ್ಸ್ಟ್? ಏನ್ ಹೇಳೋಣ, ಹೇಳು ಏನಾರು. ಡಿಸ್ಕಂಟಿನ್ಯೂ ಎಜುಕೇಶನ್, ನಮ್ಗೆ ಇಂಗ್ಲಿಷ್ ಬೇಬಿ ಕೇರಿಂಗ್. ನೆಕ್ಸ್ಟ್ ಹೇಳು. ಕೇಳುವುದಕ್ಕೂ ಸಮಯವಲ್ಲ. ನೆಕ್ಸ್ಟ್ ಮನೇಲಿ ಇರೋದು ಅಷ್ಟೇ. ಬಟ್ ನೆಕ್ಸ್ಟ್ ಏನಿಲ್ಲ, ಜಾಬ್ ತಗೊಂಡು ನಮ್ಮ ಸಾನಿಕನ್ನ ಅವ್ರ ಊರಿಗೆ ಹೋಗಿ ನೋಡೋದು. ಹೇಳೆ ವಾಟ್ ನೆಕ್ಸ್ಟ್? ಸಾರಿ, ವಾಟ್ ನೆಕ್ಸ್ಟ್? Hey idiot, he told to think about their life. ಅದು ಅವಳು ಮಿಸ್ ಆಗಿ ಹೇಳಿದ್ದು. ಹೇಳು. ಮಿಸ್ ಆಗಿ ಹೇಳಿದ್ದು, ಸಾರಿ ಗೈಸ್. ಫಸ್ಟ್ ಮದ್ವೆ, ಆಮೇಲೆ ನೋಡೋದು. ವಾಟ್ ನೆಕ್ಸ್ಟ್? ನೋಡೋದೇನಿಲ್ಲ, ಮಾಡೋದು. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಪವಿ? ವಾಟ್ ನೆಕ್ಸ್ಟ್? ಬಸ್ ಸಕತ್ತ ಬಿಡ್ಸಿದೆ ಈ ತೋರ್ಸ. ವಾಟ್ ನೆಕ್ಸ್ಟ್? ಕೇರ್ ಆಫ್ ಮೈ ಹಸ್ಬೆಂಡ್ ವಿತ್ ಲಾಟ್ಸ್ ಆಫ್ ಬೇಬಿ. ನನ್ನೊಂದು ಚೆನ್ನಾಗಿ ಬರ್ಲಿ ಮಾಡು. ಬಾಯ್ ಬಾಯ್ ಮಾಡೆ.
ಬಾಯ್ ಮಾಡ್ರು ಎಲ್ಲ. ಏನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು. ಯೂಟ್ಯೂಬ್ ಆಲ್ಸೋ ಟ್ವಿಟ್ಟರು ಏನೇನೈತಿ ಎಲ್ಲರೂ ನೋಡಿ. ಬಾಯ್ ಮಾಡು. ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.